ಪುರಾತನ ನಗರ ರೀ ಅದು. ಭಾಳ ಭಾಳ ಅಂದ್ರೆ ಭಾಳ ಪುರಾತನ ನಗರ. ಬುದ್ಧನು ಕೂಡ ಅಲ್ಲಿ ಬಂದಿದ್ರು, ಮಹಾವೀರರು ಅಡ್ಡಾಡಿದರು. ಈ ಕಬೀರದಾಸರು ಅಲ್ಲಿದ್ದರ್ರಿ, 13ನೇ ಶತಮಾನದೊಳಗಿದ್ದರ್ರಿ ಈ ಕಬೀರದಾಸರು. ಇವ್ರದ್ದೊಂದು ಭಾಳ ಚಂದ ಕಥೆ ಅದ. ತೀರ್ಕೊಂಡಿದ್ರು ಅವರು. ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಹೇ ಅಂತೇಳಿ ಒಂದಿಷ್ಟು ಮಂದಿ ಹಿಂದೂಗಳೆಲ್ಲ ಅವ್ರ ಪಾರ್ಥಿವ ಶರೀರ ಅಂದ್ರೆ ಅವ್ರ ಹೆಣ ತೊಗೊಂಡು ಹೊಂಟಿದ್ರು. ಮುಸ್ಲಿಮರು ಭಕ್ತರಿದ್ರು. ಈಗ ಹೆಂಗೆ ನಮ್ಮ ಶಿವಲಿಂಗೇಶ್ವರ ಆಚಾರ್ಯ ಮಠಕ್ಕೆ ಹಿಂದೂ ಮುಸ್ಲಿಮ್ರು ಹೆಂಗೆ ಭಕ್ತರು ಇರ್ತಾರಲ್ಲ, ಹಂಗೆ ಅವರು ಮುಸ್ಲಿಮರು ಭಕ್ತರಿದ್ರು. ಅವರು ತಲೆಗೊಂದು ಬಿಳಿ ಅರಿವಿ ಕಟ್ಕೊಂಡು ಅವ್ರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಅವ್ರ ಅಂತ್ಯಕ್ರಿಯೆ ಮಾಡ್ಬೇಕಂತ ತೊಗೊಂಡು ಹೊಂಟಿದ್ರು. ಅವ್ರ ಪಾರ್ಥಿವ ಶರೀರವನ್ನು ತೊಗೊಂಡು ಹಿಂಗೆ ಬರೋದಕ್ಕೆ ಹಾಂಗೆ ಒಬ್ಬಕ್ಕೆ ಹೆಣ್ಮಗಳು ತನ್ನ ಮಗಳನ್ನ ಗಂಡನ ಮನೆ ಕಳ್ಸಾಕತ್ತಿದ್ದಳ್ರಿ. ಕೈಯಾಗ ಕೈ ಚೀಲ ಹಿಡ್ಕೊಂಡು ಆಕೆ ಯಾವಾಗ ಹಿಂಗೆ ಬಂದು ಕಬೀರದಾಸರು ಹೆಣ ನೋಡಿದ್ಲಲ್ಲ, ಒಂದ ಮಾತಂದ್ಲ, ಕೈಯಾಗಿನ ಕೈ ಚೀಲ ಕೆಳಗಿಟ್ಟಂದ್ಲು, ಈ ಸೂಫಿ ಸಂತ ಇವತ್ತು ಸಾಯ್ಬೇಕಾ? ನಾಳೆ ಸತ್ರ ನಡೀತಿರ್ಲಿಲ್ಲ, ನನ್ನ ಮಗಳನ್ನ ಗಂಡನ ಮನೆಗೆ ಕಳಿಸೋ ದಿವಸ ಸಾಯ್ಬೇಕಾ ಈ ಸ್ವಾಮಿ ಇಟ್ಟಂದ್ರು. ನೋಡ್ರಿ, ಪಟ್ನ ಸತ್ತವ್ರು ಎದ್ದು ಕೂತ್ರತ್ರ ಕಬೀರದಾಸರು. ನಿಮಗೆ ಮಜಾ ಅನಿಸ್ತದ ಇದು? ನೀವು ಯಾರನ್ನಾರೇ ಹಿಂಗೆ ಸತ್ತಾಗ ಹೊತ್ಕೊಂಡು ಹೋಗುವಾಗ ಅವ್ನು ಎದ್ದು ಕೂತ್ರೆ ಏನಾಕೈತಿ ರೀ? ಮತ್ತೇನಾಕತಿ? ಯಾರು ಹೊತ್ಕೊಂಡು ಹೋಗ್ತಾರಲ್ಲ ಅವ್ರ ಪುಣ್ಯತಿಥಿ ಆಕತಿ ಆಕತಿಲ್ರಿ. ಈಗ ಅಂತಿರ್ತಾರೆ ನೋಡ್ಬೇಕ್ರಿ ನೀವು. ಅಪ್ಪ ಅವ್ರದ್ದು ಬಂದಾಗ, ಅಪ್ಪ ಅವ್ರ ಎಷ್ಟು ಪಾದ ಪೂಜೆ ಮಾಡ್ತಿದ್ರಿ, ನಿಮ್ಮದು ಎಷ್ಟು ಸೇವಾ ಮಾಡ್ತಿದ್ರಿ, ನಿಮ್ಮದು ಉಳಿಸ್ಕೊಳಕ್ಕಾಗಲಿಲ್ಲ ಹೇಳ್ರಿ ಅಂತೇಳಿ ಸತ್ತವ್ರನ್ನ ಎಬ್ಸಕತ್ತಾರ್ರಿ. ಅವ್ರು ಹೇಳಂಗಿಲ್ಲ ಅನ್ನೋದು ಪಕ್ಕ ಆದಮೇಲೆ ನಾವು ಹೋಗಿರ್ತೀವಿ, ಆ ಮಾತು ಬೇರೆ. ಆದ್ರೆ ಎದ್ರಿ ಏನಾಗ್ಬೋದು? ಇವ ಹೊಳ್ಳಮಳ ದಾಬಾಕ್ಕೆ ಬರ್ತಿದ್ರಿ, ದಾಬಾ ಬಂತು ನೋಡ್ರಿ, ಹೇಳ್ರಿ. ಇದು ಸತ್ತಾಗ ಹೇಳುವುದು ಅಂದ್ರೆ ಮಹಾತ್ಮರಿಗೆ ಅಷ್ಟೇ ಗೊತ್ತಿರ್ತದೆ. ತಲೆಯಾಗಿಟ್ಟುಕೊಳ್ರಿ ನೀವು, ಎಲ್ಲರಿಗೂ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ ಇದು. ಕಬೀರದಾಸರು ಎದ್ರಲ್ಲ, ಎದ್ದೇನು ಹೇಳಿದರು? ತಮ್ಮ ನಾನು ಹೇಳಿಸ್ರಿ ಅಂದರು. ಇವತ್ತಿನ ಸತ್ಯದಕ್ಕೆ ಆ ತಾಯಿಗೆ ತನ್ನ ಮಗಳನ್ನ ಗಂಡನ ಮನೆಗೆ ಕಳ್ಸಾಕ ತೊಂದರೆ ಆಕೈತಿ ಅಂದ್ರೆ ಇವತ್ತು ನಾ ಜೀವ ಬಿಟ್ಟಿಲ್ಲ, ನಾಳೆ ಮತ್ತೆ ಇದೇ ಟೈಮ್ನೊಳಗೆ ಜೀವ ಬಿಡ್ತೀನಿ, ಮತ್ತೆ ನನ್ನ ಒಯ್ಯಾಕೆ ಬರ್ರಿ ಅಂದವ್ರು ಯಾರು ಅಂದ್ರೆ ಕಬೀರದಾಸ್ ಅವ್ರು. ನೋಡ್ರಿ ಎಷ್ಟು ದೊಡ್ಡ ಶಕ್ತಿ ಇರ್ಬೇಕು ಹೇಳ್ರಿ ಕಬೀರದಾಸ್ ಅವ್ರಿಗೆ. ಇದಕ್ಕೆ ಆರ್ಟ್ ಆಫ್ ಡೈಯಿಂಗ್ ಅಂತ ಕರೀತಾರೆ. ಏನಂತಾರೆ? ಆರ್ಟ್ ಆಫ್ ಡೈಯಿಂಗ್. ಇದು ಆರ್ಟ್ ಆಫ್ ಲಿವಿಂಗ್ ಅನ್ನುವಂಥದ್ದು ಕೇಳಿರ್ತೀರಿ ನೀವು. ಆರ್ಟ್ ಆಫ್ ಡೈಯಿಂಗ್ ಕೇಳಿರ್ತೀರ ನೀವು? ಕೇಳಿರಕ್ಕೆ ಸಾಧ್ಯ ಇಲ್ಲ ನೀವು. ಶರಣರಿಗೆ ಮಾತ್ರ ಗೊತ್ತು ಈ ದೇಹವನ್ನು ಯಾವಾಗ ಬಿಡಬೇಕು ಅನ್ನೋದು. ಅವ್ರಿಗೆ ಮಾತ್ರ ಗೊತ್ತಿರ್ತದೆ, ಬೇರೆ ಯಾರಿಗೂ ಗೊತ್ತಿರಲ್ಲ. ತಲೆಗಿಟ್ಟುಕೊಡ್ರಿ ನೀವು ಇದನ್ನು. 1930 ಸಂದರ್ಭದಲ್ಲಿ ಹಾನಗಲ್ಲ ಗುರು ಕುಮಾರ ಮಹಾಸ್ವಾಮಿಗಳು ಅಂತ ಒಬ್ಬ ಶ್ರೇಷ್ಠ ಗುರುಗಳಾಗಿದ್ದರು. 1930 ಸಂದರ್ಭದಲ್ಲಿ ಅವರು ಈ ದೇಹವನ್ನು ಬಿಟ್ಟರು. ನೋಡ್ರಿ, ಸಾಮಾನ್ಯ ಮನುಷ್ಯರು ನಾವು ದೇಹವನ್ನು ಬಿಟ್ಟಿವಿ ಅಂದರೆ 3 ತಾಸಕ್ಕೆ ಅಲ್ಲಿ ಅಸಹನೀಯವಾದ ದುರ್ವಾಸನೆ ಹೇಳ್ತದೆ. ಒಬ್ಬ ಯೋಗಿ ಜೀವವನ್ನು ಬಿಟ್ಟರು ಅಂದರೆ ಅವ್ರ ಶರೀರದಿಂದ ದುರ್ವಾಸನೆ ಬರುವುದಿಲ್ಲ, ಸುವಾಸನೆ ಬರ್ತದೆ. ಇದನ್ನು ನೀವು ಭಾಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಭಾಳ ದೊಡ್ಡ ಶಕ್ತಿ ಅದ ಯೋಗದೊಳಗೆ. ನೀವು ಯಾರಾದರೂ ಯೋಗಾನಂದ ಪರಮಹಂಸರ ಕತೆ ಓದಿರಿ? ಯೋಗಿಯ ಆತ್ಮಕತೆ ಅಂತೇಳಿ ಒಂದು ಪುಸ್ತಕ ಅದ, ದಯವಿಟ್ಟು ಓದ್ರಿ. ಸಣ್ಣ ಸಣ್ಣ ಮಕ್ಕಳು ಕಾಲೇಜಿಗೆ ಹೋಗುವಂಥವ್ರು ಯಾರಾದರೂ ಇದ್ರಿ ಅಂದರೆ ದಯವಿಟ್ಟು ಆ ಗ್ರಂಥವನ್ನು ಓದ್ರಿ, ದಯವಿಟ್ಟು ಓದ್ರಿ. ಅಲ್ಲಿ ಬೇರೆ ಬೇರೆ ಟೆಕ್ನಿಕ್ಸ್ಗಳನ್ನು ಹೇಳ್ಯಾರ. ಈ ಉಸಿರಾಟದ ಬಗ್ಗೆ ಟೆಕ್ನಿಕ್ಸ್ಗಳ ಬಗ್ಗೆ ಹೇಳ್ಯಾರ, ಕ್ರಿಯಾ ಯೋಗದ ಬಗ್ಗೆ ಹೇಳ್ಯಾರ. ನೀವು ಯೋಗದ ಕುರಿತಾಗಿ ಚಿಂತನೆ ಮಾಡಬೇಕು. ನೋಡ್ರಿ, ಯೋಗಾನಂದ ಪರಮಹಂಸ ಅಂತ ಒಬ್ಬ ಗುರುಗಳಿದ್ರು, ಭಾಳ ಶಾಣೆ ಇದ್ರು. ಅವ್ರ ಗುರುಗಳು ಹೇಳಿದರು, ಯುಕ್ತೇಶ್ವರಗಿರಿ ಮಹಾರಾಜರಂತ ಒಬ್ಬರು ಇದ್ರು. ತಮ್ಮ, ನೀ ಭಾರತದೊಳಗೆ ಭಾಳ ಇರಬೇಡ, ಅಮೇರಿಕಕ್ಕೆ ಹೋಗು, ಅಲ್ಲಿ ಭಾರತದ ಬಗ್ಗೆ ನೀನು ಯೋಗದ ಬಗ್ಗೆ ಪ್ರಚಾರ ಮಾಡು ಅಂತ ಹೇಳಿದರು. ಗುರುಗಳ ಮಾತು ಕೇಳಿ ಅವರು ಅಮೇರಿಕಕ್ಕೆ ಹೋದರು. ಅಮೇರಿಕಾದ ಎಲ್ಲ ಜನರಿಗೆ ಹೇಳಿದರು. ಅವರು ಬಹಳಷ್ಟು ಯೋಗ ಕ್ಲಾಸ್ಗಳನ್ನು ನಡೆಸಿದರು. ಯೋಗದ ಸಮಿತಿ ಅಂತ ಒಂದು ಸಮಿತಿ ಮಾಡಿದರು. ಎಲ್ಲರಿಗೂ ಪಾಠ ಮಾಡೋರು. ಸಾವಿರ ಮಂದಿ ಎಲ್ಲ ಅವ್ರ ಮಾತುಗಳನ್ನು ಕೇಳಕ್ಕೆ ಬರೋರು. ಇಲ್ಲಿ ಹೆಂಗೆ ನೀವು ಸಾವಿರ ಮಂದಿ ಬಂದ್ರೂ ಕೂಡ ಪಿನ್ ಆಫ್ ಸೈಲೆನ್ಸ್ ಹೆಂಗೆ ಕುತ್ಕೊಂಡಿರಲ್ಲ, ಅವ್ರ ಮಾತುಗಳನ್ನು ಕೇಳೋರು. ಯಾಕಂದ್ರೆ ಅವ್ರು ಆ ಬದುಕಿನ ಕುರಿತಾಗಿ ಮಾತಾಡ್ತಿದ್ರಲ್ಲ, ಇಂಥ ಅದ್ಭುತವಾದ ವಿಚಾರಗಳನ್ನು ಹೇಳ್ತಿದ್ರಲ್ಲ. ಅವಾಗ ಅಮೇರಿಕಾದವ್ರು ಪ್ರಶ್ನೆ ಕೇಳಕತ್ತರು, ನೀವು ದೇಹವನ್ನು ಈ ಸದ್ಯ ಬಿಡ್ಬೋದೇನು? ಡೆಫಿನೆಟ್ಲಿ ಬಿಡ್ತೀನಿ ಅಂದ್ರೆ ಅವ್ರು. ನೀವು ನನಗೆ ಚಾಲೆಂಜ್ ಹಾಕಿದ್ರಿ ಅಂದ್ರೆ ದೇಹ ಬಿಡ್ತೀನಿ ಅಂದ್ರೆ ಅವ್ರು. ಹೌದಾ, ಹಾಗಿದ್ರೆ ಬಿಡ್ರಿ ನೋಡೋಣ ಅಂದರು. ಅವಾಗ ನೋಡ್ರಿ, ನನ್ನ ಮಾತುಗಳನ್ನು ನೀವು ಲಕ್ಷ್ಯ ಕೊಟ್ಟು ಕೇಳಬೇಕು, ಗಂಭೀರವಾಗಿ ಕೇಳಬೇಕು. ಯೋಗಾನಂದ ಪರಮಹಂಸ ಅನ್ನುವಂಥ ಒಬ್ಬ ದೊಡ್ಡ ಯೋಗಿ ತುಂಬಿದ ಸಭಾದೊಳಗೆ ಸಾವಿರ ಮಂದಿಯೊಳಗೆ ಹೇಳ್ತಾರಂತೆ, ಈ ಸದ್ಯ ನಾ ದೇಹ ಬಿಡ್ತೀನಿ ಅಂತ ತಿಳ್ಕೊಂಡು ನಗುಮುಖದಿಂದ ಈ ದೇಹವನ್ನು ಬಿಡ್ತೀನಿ ಅಂದರೆ ಆತ್ಮವನ್ನು ಪರಮಾತ್ಮನಲ್ಲಿ ಲೀನ ಮಾಡ್ತೀನಿ ಅಂತ ಹೇಳಕತ್ರವರು. ಒಂದು ಮಾತನ್ನು ಮುಂದುವರೆದು ಹೇಳಿದರು, ನನ್ನ ಶರೀರ, ನಾನು ಆತ್ಮವನ್ನು ಶರೀರದಿಂದ ಬೇರ್ಪಡಿಸಿದಾಗ ನಾನು ದೇಹವನ್ನು ಬಿಡ್ತೀನಲ್ಲ, ಈ ದೇಹವನ್ನು ಬಿಟ್ಟಾದ ಮೇಲೆ ನಿಮಗೆ ಎಷ್ಟು ದಿನ ಸಾಧ್ಯ ಐತಿ ಅಷ್ಟು ದಿನ ಈ ಶರೀರವನ್ನು ಇಡ್ರಿ. ಈ ಶರೀರದಿಂದ ಏನಾದರೂ ದುರ್ಗಂಧ ಅನ್ನುವಂಥದ್ದು ಬಂತು ಅಂದರೆ ಭಾರತದ ಯೋಗವನ್ನು ನೀವು ನಂಬಬೇಡ್ರಿ ಅಂತ ಹೇಳಿದ್ರಿ ಅವರು. ಅಮೇರಿಕಾದವ್ರು ಅಂದರು, ಗಾಬರಿ ಆಗಿಬಿಟ್ರಿ ಅವ್ರು, ಬೆಕ್ಕಸ ಬೆರಗಾಗಿಬಿಟ್ರಿ ಅವರು.
ಮನುಷ್ಯನ ಶರೀರದೊಳಗೆ ಜೀವ ಇರುವವರೆಗೂ ಅಟ್ಟ ಚಲೋ ಇರ್ತದೆ. ಜೀವ ಹೋಗಿ ಕೇವಲ ಅರ್ಧ ತಾಸಿನೊಳಗೆ ದುರ್ನಾತ ಹೇಳೋದಕ್ಕೆ ಶುರು ಆಗ್ತದೆ. 3 ತಾಸು ಅನುಗುಣದ ಆವರಣದೊಳಗೆ ಹೋಗಕ್ಕನ ಆಗಂಗಿಲ್ಲ ನಿಮ್ಗೆ. ಅಷ್ಟಂದ್ರೆ ಅಷ್ಟು ಕೆಟ್ಟ ವಾಸನೆ ಬರ್ತಿರ್ತದೆ. ನಿಮಗೆ ಎಷ್ಟು ಸಾಧ್ಯದ ಅಷ್ಟು ದಿನ ನೀವು ಶರೀರವನ್ನು ಇಡ್ರಿ ಅಂತ ತಿಳ್ಕೊಂಡು ಈ ಸ್ವಾಮಿಗಳು ಹೇಳಕತ್ತಾರೆ. ಅಂದ್ರೆ ಇವ್ರ ಶರೀರವನ್ನು ಇಟ್ಟೇ ಬಿಡುನು ಅಂತ ತಿಳ್ಕೊಂಡು 1 ದಿನ ಅಲ್ಲ, 2 ದಿನ ಅಲ್ಲ, 10 ದಿನ ಅಲ್ಲ, 20 ದಿನ ಅಲ್ಲ, 28 ದಿನಗಳವರೆಗೆ ಅವರ ಶರೀರವನ್ನು ಇಡ್ತಾರಂತ. ಅವ್ರ ಶರೀರದಿಂದ ಕೆಟ್ಟ ವಾಸನೆ ಬಂದಿರಲಿಲ್ಲ, ಮುಖದ ಮೇಲಿನ ನಗು ಮಾಸಿರಲಿಲ್ಲ. ಧನಂಜಯ ವಾಯು ಅನ್ನುವಂಥದ್ದು ಶರೀರದೊಳಗೆ ಹಂಗ ಇತ್ತು. ಅವರ ಶರೀರದಿಂದ ಸುವಾಸನೆ ಹೊರಗೆ ಬರ್ತಿತ್ತು. ಅವತ್ತೇ ಅಮೇರಿಕಾದವ್ರಿಗೆ ಹುಚ್ಚಿಡ್ದು ಬಿಡ್ತು, ಭಾರತದ ಯೋಗ ಅಂದರೆ ಏನೋ ಒಂದು ಐತಿ ಅಂತೇಳಿ. 28 ದಿನ ಇದು ನಡೆದಿರುವಂಥ ಕತೆ. ಇದು ಯೋಗಿಯ ಆತ್ಮಕತೆ ಅಂತ ದಯವಿಟ್ಟು ಓದ್ರಿ ನೀವು. ದಯವಿಟ್ಟು ನಾನು ನಿಮ್ಗೆ ಅದನ್ನೇ ಹೇಳೋದು. ರಜನಿಕಾಂತ್ ಅವ್ರನ್ನ ನೀವು ಯೂಟ್ಯೂಬ್ ಒಳಗೆ ಹೋಗಿ ಸರ್ಚ್ ಮಾಡಿ ನೋಡ್ರಿ. ರಜನಿಕಾಂತ್ ಅಂದರೆ ಸ್ಟೈಲಿಶ್ ಆಗಿ ಸಿಗರೇಟ್ ಸೇದೋದನ್ನು ಅನ್ಕೊಂಡ್ರೆ ಮಾಡಬಾರ್ದು. ಸ್ಟೈಲಿಶ್ ಆಗಿ ಅವ್ರು ಏನೋ ಒಂದು ಮಾಡ್ತಾರಂದ್ರೆ ಅದನ್ನು ನಾವೆಲ್ಲ ಇಮಿಟೇಟ್ ಮಾಡಬಾರ್ದು. ಇವತ್ತು ಯೂಟ್ಯೂಬ್ ಒಳಗೆ ಹೋಗಿ ಗೂಗಲ್ ಮಾಡಿ ನೋಡ್ರಿ, ರಜನಿಕಾಂತ್ ಅವ್ರು ಯಾವುದರಿಂದ ಭಾಳ ಇನ್ಫ್ಲೂಯೆನ್ಸ್ ಆಗ್ಯಾರ ಅಂತ ತಿಳ್ಕೊಂಡು ನೀವು ಸರ್ಚ್ ಮಾಡಿ ನೋಡ್ರಿ. ಅಲ್ಲಿ ಯೋಗಿಯ ಆತ್ಮಕತೆ ಅನ್ನುವಂಥ ಒಂದು ಗ್ರಂಥ ಬರ್ತದೆ. ಇವತ್ತಿಗೂ ವರ್ಷಕ್ಕೆ 2 ಸಾರಿ ಅವ್ರು ಹಿಮಾಲಯಕ್ಕೆ ಹೋಗ್ತಾರೆ, ಅಲ್ಲಿ ಧ್ಯಾನ ಮಾಡ್ತಾರೆ. ಇವತ್ತು ವಿರಾಟ್ ಕೊಹ್ಲಿ ಕ್ರಿಕೆಟ್ ಸೆನ್ಸೇಷನಲ್ ಸ್ಟಾರ್ ಅಂತ ನಾವು ಕರಿತೀವಿ. ಹ್ಯಾರಿಸ್ ರಫ್ ಅನ್ನುವಂಥ ಒಬ್ಬ ಪಾಕಿಸ್ತಾನದ ಬೌಲರ್ಗೆ ವಿಶ್ವಕಪ್ನ ಸೆಮಿಫೈನಲ್ ಮ್ಯಾಚ್ ಒಳಗೆ ಸ್ಟ್ರೇಟ್ ಆಗಿ ಒಂದು 6 ಹೊಡಿತಾರೆ. ಜಗತ್ತು ಬೆಕ್ಕಸ ಬೆರಗಾಗಿ ಬಿಡ್ತು. ವಿರಾಟ್ ಕೊಹ್ಲಿ ಅಂತ ಕ್ರಿಕೆಟ್ ಸ್ಟಾರ್ ಯಾರೂ ಇಲ್ಲ ಅಂತ ನಾವು ಮಾತಾಡ್ತೀವಿ. ಅವರು ಭಾಳ 4-5 ವರ್ಷಗಳ ಹಿಂದೆ ಒಂದು ಪೋಸ್ಟ್ ಮಾಡಿದರು, ನನ್ನ ಜೀವನದ ದಿಕ್ಕನ್ನೇ ಬದಲಿಸಿರುವಂಥ ಒಂದು ಗ್ರಂಥ ಅಂತ ಹೇಳಿ ಈ ಯೋಗಿ ಆತ್ಮಕತೆ ಬಗ್ಗೆ ಹೇಳಿದ್ದರು ಅವರು. ನಾ ಯಾಕೆ ಈ ಮಾತುಗಳನ್ನು ನಿಮಗೆ ಅತ್ಯಂತ ಗಂಭೀರವಾಗಿ ಹೇಳಬೇಕು ಅಂದರೆ, ಯೋಗದ ಕುರಿತಾಗಿ ನೀವು ಚಿಂತನೆ ಮಾಡಿರಿ. ಯೋಗದ ಕುರಿತಾಗಿ ನೀವು ಚಿಂತನೆ ಮಾಡಿದ್ರಿ ಅಂದ್ರೆ ಈ ಕಲ್ಲು ಕೂಡ ನಿಮ್ಮ ಜೊತೆ ಮಾತಾಡ್ತದೆ, ಗಿಡ ಕೂಡ ನಿಮ್ಮ ಜೊತೆಗೆ ಮಾತಾಡ್ತದೆ. 12ನೇ ಶತಮಾನದಲ್ಲಿ ಬಸವಣ್ಣ ಅಂದ್ರು, ಎತ್ತೆತ್ತ ನೋಡಿದೆಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ. ನನಗೆ ಎಲ್ಲಿ ನೋಡಿದ್ರು ನೀವೇ ಕಾಣಿಸ್ತೀರಿ. ವನವೆಲ್ಲ ನೀವೇ, ವನದೊಳಗನ ತರುಮರವೆಲ್ಲ ನೀವೇ, ಖಗಮೃಗಗಳೆಲ್ಲ ನೀವೇ, ನನಗೆ ನೀವೇ ಕಾಣಿಸ್ತೀರಿ ಅಂತ ತಿಳ್ಕೊಂಡು ಅಕ್ಕ ಹಾಡ ಹಾಡ್ತಾಳ. ಯಾವುದು ನಿಮ್ಮ ಕಣ್ಣಿಗೆ ಕಾಣಿಸ್ತದೆ ಅಲ್ಲ ಅದು ನಿರ್ಜೀವ ವಸ್ತು ಅಂತ ನೀವು ತಿಳ್ಕೊಳ್ತೀರಿ. ನಿರ್ಜೀವ ವಸ್ತು ಕೇವಲ ನಿರ್ಜೀವ ವಸ್ತು ಆಗಿರಂಗಿಲ್ಲ. ಅಲ್ಲೊಂದು ಘನಿಷ್ಠವಾಗಿರುವಂಥ ಒಂದು ತರಂಗಗಳು ಕೂಡಿಬಿಟ್ಟು ಅಂದರೆ ಅಲ್ಲಿನೂ ಕೂಡ ಒಂದು ಸ್ವರ ಹೊರಗೆ ಬರ್ತದೆ. ತಮಿಳ್ನಾಡಿನೊಳಗೆ ಒಂದು ದೇವಸ್ಥಾನ ಐತಿ, ಅಲ್ಲಿ ಅಡ್ಡಾಡಿ ಬಿಟ್ರೆ ಅಂದ್ರೆ ಸಂಗೀತದ ವಾದ್ಯ ಹೆಂಗೆ ಸೌಂಡ್ ಬರ್ತೈತಿಲ್ಲ, ಹೆಂಗೆ ಬರೆಸ್ತಾರಲ್ಲ ಹಂಗೆ ಸೌಂಡ್ ಬಂದಂಗೆ ಆಗ್ತದೆ. ನಾ ಯಾಕೆ ಈ ಮಾತುಗಳನ್ನು ಹೇಳ್ತೀನಿ ಅಂದರೆ, ಬಂದೇ ನವಾಜ ಬರ್ತಿದ್ರು. ನಾವೆಲ್ಲ ಎಷ್ಟು ಹೆಮ್ಮೆ ಪಡಬೇಕು ಅಂದರೆ, ಹುಲಿ ಮೇಲೆ ಕುತ್ಕೊಂಡು ಬರೋರು. ಯಾರಿಗೆ ಸೆಡ್ ಹೊಡೆಯೋದಕ್ಕೆ? ನಮ್ಮೆಲ್ಲರ ಪರಮಾರಾಧ್ಯ ಗುರುಗಳಾಗಿರುವಂತಹ ಶಿವಲಿಂಗೇಶ್ವರ ಮಹಾಸ್ವಾಮಿಗಳಿಗೆ ಸೆಡ್ ಹೊಡಿಬೇಕು ಅಂತ ಹೇಳಿ, ನಾ ಮುಂದಿನೋ ಏನು ಅವರು ಮುಂದಾರೋ ನೋಡೋಣ ಅಂತ ತಿಳ್ಕೊಂಡು ಅವ್ರು ಏನು ಮಾಡಿದ್ರು, ಹುಲಿ ಮೇಲೆ ಕುತ್ಕೊಂಡು ಬರ್ತಾ ಇದ್ರು. ಹುಲಿ ಮೇಲೆ ಕುತ್ಕೊಂಡು ಬರುವಂಥ ಬಂದೇ ನವಾಜ ಮೇಲಿಂದ ಮೇಲೆ ಏನು ಮಾತಾಡ್ತಿದ್ದ ಅಂದರೆ, ಆ ಸ್ವಾಮಿ ಗೆಲ್ತಾನೋ ಏನೋ ನಾನು ಗೆಲ್ತೀನೋ ನೋಡೇ ಬಿಡುನು ಅಂತ ತಿಳ್ಕೊಂಡು ಮಾತಾಡ್ಕೊತ ಬರ್ತಿದ್ರು. ಶಿವಲಿಂಗೇಶ್ವರ ಶಿವಯೋಗಿಗಳವರು ಒಂದು ಕಟ್ಟಿ ಮೇಲೆ ಕುತ್ಕೊಂಡಿದ್ರು. ಬಂದೇ ನವಾಜ ಆ ಒಂದು ಹುಲಿ ಮೇಲೆ ಕುತ್ಕೊಂಡು ಬಂದ. ಅಪ್ಪವ್ರ, ನಾನು ಕುತ್ಕೊಂಡಿರುವಂಥದ್ದು ಕ್ವಾನ್ ಅಲ್ಲ, ನಾ ಏನು ಕೂತು ಬಂದಿನಲ್ಲ ಇದು ಕುದುರೆ ಅಲ್ಲ, ನಾನು ಕೂತು ಬಂದಿರುವಂಥದ್ದು ಆನೆ ಅಲ್ಲ, ಹುಲಿ ಅದ ಅಂದರು. ಹುಲಿ ಅಂದ್ರೆ ಏನು? ಹುಲಿ ಗೊತ್ತಾಗತ್ತಿಲ್ರಿ. ಅತನಿ ಹಳ್ಯಾಳ ಸರ್ಕಲ್ಗೆ ಹೋದ್ರಂದ್ರೆ ಅಲ್ಲಿ ಒಂದು ಬೋರ್ಡ್ ಹಾಕ್ಯಾರ, ಅತನಿ ಶಿವಯೋಗಿಗಳವರಿಗೆ ಹುಲಿ ನಮಸ್ಕಾರ ಮಾಡಿದ್ದು. ದೊಡ್ಡ ಮಹಾತ್ಮರು ಬಂದರು, ಹುಲಿ ಅವ್ರಿಗೆ ನಮಸ್ಕಾರ ಮಾಡಿತ್ತಂತ ಕೇಳ್ತೀವಿ ನಾವು. ನಮ್ಮ ಮನ್ಯಾಗಿನ ನಾಯಿ ವಹು ಅಂದ್ರೆ ನಮ್ಮದೆಲ್ಲ ಎಷ್ಟು ಹೆದರಿಕೆ ಬಂದಿರ್ತೈತಿ ಅಂದ್ರೆ ಬೇಡ ಸುದ್ದಿ. ನಮ್ಮ ಮನ್ಯಾಗಿನ ನಾಯಿ ಬೆಕ್ಕ ನಮಗೆ ವಹು ಮ್ಯಾವು ಅಂದು ಅಂದ್ರೆ ನಮಗೆ ತಡ್ಕೊಳಕ್ಕಾಗಂಗಿಲ್ಲ. ಆ ಹುಲಿ ಬಂದರೂ ಅವ್ರಿಗೆ ಏನೂ ಮಾಡಲಿಲ್ಲ. ಬಂದೇ ನವಾಜ ಸವಾಲು ಹಾಕ್ತಾನ. ಏನಂತ ಸವಾಲು ಹಾಕ್ತಾನ? ಅಪ್ಪವ್ರ, ನಾನು ಕುತ್ಕೊಂಡು ಬಂದಿರುವಂಥದ್ದು ಕಾಡಿನ ರಾಜ ಹುಲಿ ಮೇಲೆ ಕುತ್ಕೊಂಡು ಬಂದೀನಿ, ನನ್ನ ತಾಕತ್ತು ದೊಡ್ಡದು, ನಿಮ್ಮ ತಾಕತ್ತು ದೊಡ್ಡದು, ತೋರಿಸಿಬಿಡ್ರಿ ಅಂತ ತಿಳ್ಕೊಂಡು ಅಂದಾಗ ಶಿವಲಿಂಗೇಶ್ವರ ಅಜ್ಜಾರ್ ಅಂದ್ರಂತ, ಭಾಳ ಚಲೋ ಆಯ್ತಪ್ಪ, ದೊಡ್ಡ ಸಾಧನೆ ಮಾಡಿಬಿಟ್ಟಿಯಪ್ಪ. ಹುಲಿ ಮೇಲೆ ಕುತ್ಕೊಂಡು ಬಂದಿದ್ದ ದೊಡ್ಡ ಸಾಧನೆ ಅಂತ ತಿಳ್ಕೊತೀಯಲ್ಲೋ ಸಾಹೇಬ, ನಿನಗೆ ಗೊತ್ತದ ಅಂದರು. ಏನ್ರಿ ಅಂದರು. ಅಲ್ಲೇ ಇರೋ ಅಂದರು, ಅಲ್ಲೇ ನಿಂದ್ರು ಅಂದರು. ಆ ಸಾಹೇಬ ಏನು ತಿಳ್ಕೊಂಡಿದ್ರು ಅಂದ್ರೆ, ಹುಲಿ ಮೇಲೆ ಕುತ್ಕೊಂಡು ಬರೋದನ್ನ ದೊಡ್ಡ ಸಾಧನೆ ಅಂತ ತಿಳ್ಕೊಂಡಿದ್ರು. ಅವ್ರನ್ನ ಅಲ್ಲಿ ನಿಂದ್ರಿಸಿದಾಗ ಅಪ್ಪ ಅವ್ರಂದ್ರು, ನೀನು ಹುಲಿ ಮೇಲೆ ಕೂತು ಬಂದ್ರೆ ಏನಾಯ್ತಪ್ಪ, ನಡಿ ಇನ್ನಂತ ತಿಳ್ಕೊಂಡು ಕಟ್ಟಿಗೆ ಬಡ್ದು ಹಿಂಗೆ ನಡಿ ಇನ್ನು ಅಂದುಬಿಟ್ರು. ಆ ಕಟ್ಟಿ ಏನು ಕುತ್ಕೊಂಡಿದ್ರಲ್ಲ ಅದ ಮುಂದೆ ಬಂತು ಅನ್ನುವಂಥ ಚರಿತ್ರೆಯನ್ನು ನಾವು ಶಿವಲಿಂಗೇಶ್ವರ ಅಜ್ಜಾರ ಚರಿತ್ರೆ ಒಳಗೆ ಕೇಳ್ತೀವಿ ನಾವು. ಅಂತ ಹೋಗಿಬಿಟ್ರಿ ಅಂದ್ರೆ ಎಲ್ಲನೂ ಸಾಧ್ಯದ. ನಿಮಗೆ ಯಾವಾಗ ಅದು ಸಾಧ್ಯ ಅನ್ಸಂಗಿಲ್ಲ ಅಂದ್ರೆ ನಿಮ್ಮ ಬುದ್ಧಿ ಮತ್ತೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೂ ಮಾತ್ರ ನೀವು ನಂಬ್ತೀರಿ. ಅದನ್ನು ದಾಟಿ ಹೊಂಟಿ ಬಿಡ್ತು ಅಂದ್ರೆ ನೀವು ನಂಬಂಗೆ ಸಾಧ್ಯನೇ ಇಲ್ಲ, ನೀವು ನಂಬಕ್ಕೆ ಸಾಧ್ಯನೇ ಇಲ್ಲ ಅನಿಸ್ತದೆ. ಬ್ರೂಸ್ಲಿ ಅಂತ ಒಬ್ಬರಿದ್ರು, ಗೊತ್ತದೆ?
ಚೀನಾದೊಳಗೆ ಇರ್ತಿದ್ರು ಅವರು. ನೋಡಿ, ಮಾರ್ಷಲ್ ಆರ್ಟ್ ಅನ್ನುವಂಥದ್ದನ್ನು ಒಂದು ಕಲ್ತಿದ್ರು ಅವರು. ಹೊಕ್ಕಳದ ಕೆಳಗೆ ಜಸ್ಟ್ 2 ಇಂಚ್ ಒಂದು ಪಂಚ್ ಹೊಡೆದ್ಬಿಟ್ರು ಅಂದರೆ ಕಲಾಸ ಆಗೋರು ಮುಂದಿನವ್ರು. ಹೆಣನ ಬೀಳುದವ್ರು 2 ಇಂಚ್ ಹೊಡೆದ್ರೆ ಸಾಯ್ತಾರೆ. ಹೆಂಗೆ ಹೇಳ್ರಿ? ಸಾಯಕ್ಕೆ ಸಾಧ್ಯ ಇಲ್ರಿ ಅಜ್ಜಾರ ಅಂತೀವಿ ನಾವು. ಯಾಕಂದ್ರೆ ನಮ್ಮ ಅನುಭವ ವ್ಯಾಪ್ತಿ ಅಷ್ಟೇ ಇರ್ತದೆ. ಯೋಗದೊಳಗೆ ಎಲ್ಲ ಇರ್ತದೆ. ಯಾವಾಗ ಯೋಗಾನಂದ ಪರಮಹಂಸರು ಹೇಳಿದ್ರಲ್ಲ, ಒಂದಲ್ಲ ಎಷ್ಟು ದಿನ ಬೇಕಷ್ಟು ದಿನ ಈ ಶರೀರವನ್ನು ಇಡ್ರಿ, ಈ ಶರೀರದಿಂದ ಕೆಟ್ಟ ವಾಸನೆ ಬಂತಂದ್ರೆ ಭಾರತದ ಯೋಗವನ್ನು ನಂಬಬೇಡ್ರಿ ಅಂತ ತಿಳ್ಕೊಂಡು ಹೇಳಿದ್ರಲ್ಲ, 28 ದಿನಗಳವರೆಗೆ ಅವರ ಶರೀರವನ್ನು ಇಟ್ಟರೂ ಕೂಡ ಅವರ ಶರೀರದಿಂದ ವಾಸನೆ ಬಂದಿರಲಿಲ್ಲಂತ. ಹಾನಗಲ್ ಅಪ್ಪ ಅವರು 1930 ಲಿಂಗದೊಳಗೆ ಲೀನ್ ಆದಾಗ 3 ದಿನ ಅವ್ರ ಶರೀರವನ್ನು ಇಡ್ತಾರೆ, ಅವ್ರ ಶರೀರದಿಂದ ದುರ್ಗಂಧ ಬರಲೇ ಇಲ್ಲ. ಅತನಿ ಶಿವಯೋಗಿಗಳವರು 1921 ಸಂದರ್ಭದಲ್ಲಿ ಲಿಂಗದೊಳಗೆ ಲೀನ್ ಆದಾಗ ಅವ್ರ ಶರೀರದಿಂದನೂ ಕೂಡ ಮಲ್ಲಿಗೆ ಹೂವಿನ ವಾಸನೆ ಬರ್ತಿತ್ತು ಅಂತ ಹೇಳ್ತಾರೆ. ಯಾರು ಯೋಗವನ್ನು ಸರಿಯಾಗಿ ಮಾಡ್ತಾರಲ್ಲ ಅವರಿಗೆ ಈ ದೇಹವನ್ನು ಯಾವಾಗ ಬಿಡಬೇಕು ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಆರ್ಟ್ ಆಫ್ ಡೈಯಿಂಗ್ ಅಂತ ನಾವು ಕರೆಯೋದು. ಇಲ್ಲಿ ದಾಬಾ ಬಂತು ನೋಡಿ, ಹೇಳ್ರಿ ಅಂತ ತಿಳ್ಕೊಂಡು ಹೆಣ್ಣು ತೆಗೆದಕ್ಕೆ ಅವ ಎದ್ದು ಕೂತಲ್ಲ, ಅವ ಯೋಗಿ ಅನ್ರಿ? ಅವ ಯೋಗಿ ಅಲ್ಲ, ಯೋಗಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತಾಗಿ ಒಮ್ಮೆ ಸರಿ ಏನಾಗ್ತದೆ, ಧನಂಜಯ ವಾಯು ಇರ್ತೈತಲ್ಲ, ದೇಹ ಬಿಟ್ಟಾದ ಮೇಲೆ ಕೊನೆಗೆ ಈ ದೇಹದಿಂದ ಹೋಗುವಂಥ ವಾಯು ಯಾವುದು? ಧನಂಜಯ ವಾಯು. ಆ ಧನಂಜಯ ವಾಯು ಶರೀರದೊಳಗನ ಇತ್ತಂದ್ರೆ ಒಮ್ಮೆ ಹೊಳೆ ಬರ್ತಿರ್ತದೆ. ಅದು ನೀವು ಇವತ್ತಿಗೂ ನೀವು ನ್ಯೂಸ್ ಒಳಗೆಲ್ಲ ನೋಡ್ತಿರ್ತೀರಿ. ನೀವು ಸತ್ತವ್ರು ಒಮ್ಮೆ ಎದ್ದು ಕುಂಡಿರ್ತಾರೆ, ಒಮ್ಮೆ ಮತ್ತೆ ಜೀವ ಬಂದುಬಿಡ್ತದೆ. ಇನ್ನೇನು ಮಣ್ಣು ಮಾಡ್ಬೇಕಂತಿರ್ತಾರೆ, ಅವಾಗ ಒಬ್ರು ಎದ್ದು ಹೊಳೆ ಬರುವಂಥ ವ್ಯವಸ್ಥೆಯನ್ನು ನಾವು ನೋಡ್ತಿರ್ತೀವಿ. ಮತ್ತು ಹಂಗಂತೇಳಿ ಯಾರ್ಯಾರು ತಿರ್ಕೊಂಡಾಗ ಹಂಗೆ ಇಟ್ಕೊಂಡು ಕೂತಿಗಿದ್ದೀರಿ ನೀವು. ಎಲ್ಲೋ ಒಬ್ಬೊಬ್ರಿಗೆ ಹಂಗೆ ಆಗ್ತಿರ್ತದೆ ಅದು. ಆದರೆ ನೀವು ನನ್ನ ಮಾತನ್ನು ಕೇಳಬೇಕು. ಒಬ್ಬ ಯೋಗಿಗೆ ಮಾತ್ರ ಈ ಶರೀರವನ್ನು ಯಾವಾಗ ಬಿಡಬೇಕು ಅನ್ನೋದು ಕೂಡ ಗೊತ್ತಾಗ್ತದೆ. ಕಾಶ್ಮೀರದ ಕತೆ ಹೇಳ್ತಿದ್ನಲ್ಲ, ಮಹಾದೇವ ಭೂಪಾಲ ಬಸವಣ್ಣನನ್ನು ನೋಡಬೇಕು ಅಂತ ಹೇಳಿ ಕಾಶ್ಮೀರದಿಂದ ಬಂದ್ರಿ ಅವರು. ಇನ್ನೇನು ಹೊರಡಬೇಕು ಅನ್ನುವಂಥ ಸಂದರ್ಭದೊಳಗೆ ಅವರ ಹೆಂಡತಿ ಗಂಗಾದೇವಿ ಪ್ರಶ್ನೆ ಕೇಳ್ತಾಳ, ಎಲ್ಲಿಗೆ ಹೊಂಟ್ರಿ? ಇಲ್ಲಿ ಬಂತು ನೋಡ್ರಿ ಕತೆ. ಇಲ್ಲಿ ಬಂತ್ರಿ, ಈಗ ಚಾಲೋ ಆತ ಇದು ಕತೆ. ಇನ್ನು ಪ್ರವಚನ ಚಾಲೋ ರೀ, ಗಾಬರಿ ಆಗ್ಬೇಡ್ರಿ. ಮತ್ತು ನೀವು ಇನ್ನು ಪ್ರವಚನ ಚಾಲೋ ಅಂದ್ರೆ ಅಪಾರ 11 ತನಕ ಜಗ್ಗಂಗೆ ಕಾಣ್ತೀರಿ ನೀವು, ಅನ್ಬೇಡ್ರಿ. ಟೈಮ್ ಅಂದರೆ ಟೈಮ್ ಅಟ್ಟ ಇರ್ತದೆ. ಇನ್ನೂ ಒಂದು 7-8 ದಿನ ಪ್ರವಚನ ಇರ್ತದೆ. ಮಸ್ತಾಗಿ ಪ್ರವಚನ ಕೇಳೋದು ನೋಡ್ರಿ. ಎಷ್ಟು ಚಂದ ಪ್ರವಚನ ಕೇಳೋದು ಅಂದರೆ ನಿಮ್ಮ ಬದುಕಿನೊಳಗೆ ಬದಲಾವಣೆ ಆಗಬೇಕು. ಆಧ್ಯಾತ್ಮದ ಪ್ರವಚನ ಹೇಳೋದು ಅಂದರೆ ಯಾವುದೋ ಕತೆ ಹೇಳಿ, ಯಾವುದೋ ಕತೆ ಕೇಳಿ ಹೋಗುವುದಲ್ಲ. ನಿಮ್ಮ ಸಂಶಯಗಳಿಗೆ, ನಿಮ್ಮಲ್ಲಿರುವಂಥ ಮಾನಸಿಕ ತುಮುಲಕ್ಕೆ ಇದರಿಂದ ಉತ್ತರ ಸಿಗಬೇಕಲ್ಲ. ಆ ಒಂದು ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ತುವಚಿಯ ಶಿವಲಿಂಗೇಶ್ವರ ಮಠದ ಪರಮ ಪೂಜ್ಯರಾಗಿರುವಂಥ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳವರು ಇಡೀ ನಾಡೇ ಈ ಕಡೆಗೆ ಮುಖ ಮಾಡಬೇಕು, ಹಂಗೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡ್ಯಾರಲ್ಲ. ನಾವೆಲ್ಲರೂ ಚಪ್ಪಾಳೆ ತಟ್ಟಿ ಅವರ ಸಂಕಲ್ಪಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು. ಗಂಗಾದೇವಿ ಪ್ರಶ್ನೆ ಕೇಳ್ತಾಳ, ಮಹಾದೇವಿ ಪ್ರಶ್ನೆ ಕೇಳ್ತಾಳ. ಕಲ್ಯಾಣಕ್ಕೆ ಬಂದು ಹೆಸರು ಚೇಂಜ್ ಆಗ್ತದೆ ಅವ್ರದ್ದು. ಎಲ್ಲಿಗೆ ಹೊರಟ್ರಿ? ನಾನು ಕಲ್ಯಾಣಕ್ಕೆ ಹೊರಟೀನಿ. ಯಾಕೆ ಹೊರಟ್ರಿ? ಬಹಳಷ್ಟು ದಿನಗಳ ಹಿಂದೆ ಕಲ್ಯಾಣದ ಅಣ್ಣ ಬಸವಣ್ಣ ಕಾಶ್ಮೀರಕ್ಕೆ ಬಂದು ಬಹಳಷ್ಟು ಜನ ಜಂಗಮರಿಗೆ ಮಹಾಪ್ರಸಾದ ಮಾಡಿಸಿದಲ್ಲ, ಅವ್ರು ನೋಡ್ಬೇಕನ್ಸಕತ್ತೈತಿ. ರಾತ್ರಿ ಮಲ್ಕೊಂಡ್ರು ಬಸವಣ್ಣ ಬರ್ತಾನ, ಎದ್ದು ಕುಂತ್ನಿ ಅಂದ್ರೂ ಬಸವಣ್ಣನ ಕಣ್ಣು ಮುಂದೆ ಬರ್ತಾನ, ಪ್ರಸಾದ ಮಾಡುವಾಗಲೂ ಬಸವಣ್ಣನ ಬರ್ತಾನ. ಅವನ ಮುದ್ದಾದ ಮುಖ, ಅವ್ರ ಅದ್ಭುತವಾದ ಮಾತುಗಳು, ಅತ್ಯಂತ ಶಾಂತವಾಗಿರುವಂಥ ಅವ್ರ ಮುಖಮುದ್ರೆ ನಂಗೆ ನೋಡ್ಬೇಕನ್ಸಕತ್ತದ. ನಿಮಗೆ ಗೊತ್ತದ, ಯಾರು ಒಳಗಿನಿಂದ ಹಣ್ಣಾಗಿರ್ತಾರಲ್ಲ ಅವ್ರ ಮುಖ ಮಾತ್ರ ಶಾಂತವಾಗಿರ್ತದೆ. ಒಬ್ಬೊಬ್ಬರು ನೋಡ್ಬೇಕ್ರಿ ನೀವು ಹೆದರಿಕೆನೇ ಬರ್ತದೆ. ಸಣ್ಣ ಹುಡುಗರಂತೂ ಚಾಟ್ನ ಚೀರೇ ಬಿಡ್ತಾರೆ, ಫೋಟೋ ಹೊಡ್ಸಕ್ಕಂತೇಳಿ ಬಂದಿರ್ತಾರೆ. ನೋಡ್ಬೇಕ್ರೆ ಅವ್ರು ಫೋಟೋಗ್ರಾಫರ್ ಕುಸ್ ಮಾಡ್ತಿರ್ತಾರೆ ಅವರು, ಆ ಹುಡುಗರಿಗೆ ಕಡೆ ನೋಡ್ಲಿ ಅಂತೇಳಿ. ಈ ಫೋಟೋಗ್ರಾಫರ್ ಬಗ್ಗೆ ಮೊನ್ನೆ ಒಂದು ಓದಾಕತ್ತಿದ್ದೆ ನಾನು. ಅವ್ರು ಕರೆಕ್ಟ್ ಕಟಿಂಗ್ ಮಾಡ್ಸ್ಕೊಂಡಿರ್ಬೇಕ್ರಿ. ಅವರೇ ಯಾವ ಥರ ಕೂದಲಾಗಿರಲ್ಲ ಬಿಟ್ಕೊಂಡು ಹೆಬ್ಬುಲಿ ಕಟಿಂಗ್ ಅಂತ ನೋಡ್ರಿ. ಯಾವುದದು ಹೆಬ್ಬುಲಿ ಅಂತೇಳಿ ಏನೋ ಒಂದು ಕಟಿಂಗ್ ಬಂದತ್ತೆ ಅಂತಾರೆ. ಅದು ಯಾವ ಥರ ಕೂದಲ ಬಿಟ್ಕೊಂಡು ಅವರ ಫೋಟೋಗ್ರಾಫರ್ ಯಾವ ಥರ ಇದ್ರಂದ್ರೆ ಹುಡುಗ ಯಾವಾಗ ನಗತೈತೆ ಅಂದ್ರೆ ಅದು ಫೋಟೋ ಹೊಡ್ಸ್ಕೊಳ್ಳೋ ಹುಡುಗ. ಅವನು ಆ ಫೋಟೋಗ್ರಾಫರ್ ನೋಡಿತಂದ್ರೆ ಹೆದರಿಕೆನೇ ಬರ್ತೈತೆ ಅದಕ್ಕೆ. ಮುಖ ಅನ್ನುವಂಥದ್ದು ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ. ನನಗೆ ಬಸವಣ್ಣನವರ ಮುದ್ದಾದ ಮುಖವನ್ನು ನೋಡಬೇಕು, ಯೋಗದ ಮುಖವನ್ನು ನೋಡಬೇಕು, ಅವರ ಚೈತನ್ಯದ ಮುಖವನ್ನು ನಾನು ನೋಡಬೇಕು. ಅದಕ್ಕೆ ಕಾಶ್ಮೀರದಿಂದ ನಾನು ಕಲ್ಯಾಣಕ್ಕೆ ಹೋಗ್ಬೇಕಂತ ಮಾಡೀನಿ. ಆವಾಗ ಹೆಂಡತಿ ಅಂದಳು, ಭಾಳ ದೂರ ಆಗ್ತದಲ್ಲ, ಹೆಂಗೆ ಹೋಗ್ತೀರಿ? ಗಂಗಾದೇವಿ ಪ್ರಶ್ನೆ ಕೇಳ್ತಾಳೆ. ಕಾಶ್ಮೀರ ಎಲ್ಲಿ, ಕಲ್ಯಾಣ ಎಲ್ಲಿ? 3,000 ಕಿಲೋಮೀಟರ್ ಅದ. ಇವತ್ತಿಗೂ ಅವಾಗೇನು ಮೀಟ್ರ್ ಇರೋದು ಏನು ಇರಲಿಲ್ಲ. ಅವಾಗ
ಭಾಳ ಅಂದ್ರೆ ಭಾಳ ದೂರ ಅದ, ಅವ್ರ ಭಾಷೆ ನಮಗೆ ಬರಂಗಿಲ್ಲ, ಅಲ್ಲಿ ಕನ್ನಡ ಭಾಷೆ ಮಾತಾಡ್ತಾರಂತ. ನೀವು ಅಲ್ಲಿ ಹೋಗಿ ಏನು ಮಾಡೋರು? ಹೆಂಗೆ ಹೋಗ್ತೀರಿ? ಎದಕ್ಕೆ ಹೋಗ್ತೀರಿ? ಇಲ್ಲ, ನಾನು ಬಸವಣ್ಣನವರನ್ನು ನೋಡಲೇಬೇಕು. 3,000 ಕಿಲೋಮೀಟರ್ ಅಂದಿಯಲ್ಲ, ಬಸವಣ್ಣನವರ ಮುದ್ದಾದ ಮುಖವನ್ನು, ಯೌಗಿಕ ಕಳೆ ತುಂಬಿರುವಂತಹ ಶಾಂತ ಸ್ವಭಾವದ ಮುಖವನ್ನು ನೋಡುವ ಸಲುವಾಗಿ 3,000 ಕಿಲೋಮೀಟರ್ ಅಲ್ಲ, 30,000 ಕಿಲೋಮೀಟರ್ ಆದರೂ ಚಿಂತಿಲ್ಲ, ನಾನು ಹೋಗೇ ಹೋಗ್ತೀನಿ ಅನ್ನುವಂಥ ಮಾತನ್ನು ಮಹಾದೇವ ಭೂಪಾಲ ಅಂದ. ಮಹಾದೇವ ಭೂಪಾಲನಿಗೆ ಸಿಂಹಾಸನ ಕಣ್ಣು ಮುಂದೆ ಬರಲಿಲ್ಲ, ಬೆಳ್ಳಿ ಬಂಗಾರ ಕಣ್ಣು ಮುಂದೆ ಬರಲಿಲ್ಲ, ವಜ್ರ ವೈಡೂರ್ಯ ಕಣ್ಣು ಮುಂದೆ ಬರಲಿಲ್ಲ. ನಾನು ಬಸವಣ್ಣನನ್ನು ನೋಡಬೇಕು ಅಂತ ತಿಳ್ಕೊಂಡು ಸಂಕಲ್ಪವನ್ನು ಗಟ್ಟಿ ಮಾಡ್ಕೊಂಡಿದ್ದಲ್ಲ, ನಾನು ಹೋಗಲೇಬೇಕು ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿದ್ದಲ್ಲ, ಆ ಸಂಕಲ್ಪ ಬಹಳ ಅಂದ್ರೆ ಭಾಳ ಮುಖ್ಯದ. ನಾನು ನಿಮಗೆಲ್ಲ ಕೈ ಜೋಡಿಸಿ ಏನು ಕೇಳೋದು ಅಂದ್ರೆ, ನೀವು ಎಲ್ಲ ಒಂದು ಸಂಕಲ್ಪ ಮಾಡಿರಿ. ಏನು ಸಂಕಲ್ಪ ಮಾಡಬೇಕು ಅಂದ್ರೆ, ನಮ್ಮ ಶಿವಲಿಂಗ ಅಜ್ಜನ ಕಾರ್ಯಕ್ರಮ ನಡೆದೈತಿ, ಒಂದು ಅದ್ಭುತ ಬಸವಾದಿ ಶಿವಶರಣರ ಮಂಟಪದ ಲೋಕಾರ್ಪಣೆ ಕಾರ್ಯಕ್ರಮ ಅದ. ಅಪ್ಪ ಅವ್ರು ಭಾಳ ಚಲೋ ಕಾರ್ಯಕ್ರಮ ಮಾಡಾಕತ್ತಾರೆ. ದೂರದ ಊರುಗಳಿಂದ ದೊಡ್ಡ ದೊಡ್ಡ ಮಠದ ಸ್ವಾಮಿಗಳೆಲ್ಲ ಬರ್ತಾರೆ. ಅಂದ್ರೆ ಈ ಊರಿನ ಘನತೆ ಗೌರವಗಳನ್ನು ವಿಸ್ತಾರೋನ್ನತವಾಗಿ ಹೆಚ್ಚಿಸಬೇಕು ಅಂತ ಹೇಳಿ ಇಲ್ಲಿರುವಂತಹ ಎಲ್ಲ ಮಠದ ಭಕ್ತರು, ನೀವು ಈ ಮಠದ ಎಲ್ಲ ಭಕ್ತರು ನೀವು ಸಂಕಲ್ಪ ಮಾಡಿಬಿಟ್ರಿ ಅಂದರೆ, ತುಬುಚಿ ಅನ್ನುವಂಥದ್ದು ಭಾರತ ನಕಾಶೆಯೊಳಗೆ ಸಣ್ಣ ಊರಾಗಿರ್ಬೋದು, ಬಟ್ ನೀವು ನೆನಪಿಟ್ಟುಕೊಳ್ಬೇಕು, ಒಂದಲ್ಲ ಒಂದಿನ ಭವ್ಯ ಭಾರತದ ನಕಾಶೆಯಲ್ಲಿ ಎದ್ದು ಕಾಣುವಂತಹ ಸಾಧನೆ ಎಲ್ಲಿಂದ ಆಗಬೇಕು ಅಂದರೆ ಶಿವಲಿಂಗೇಶ್ವರ ಮಠ ತುಬುಚಿಯಿಂದ ಆಗಬೇಕು ಅನ್ನುವಷ್ಟರ ಮಟ್ಟಿಗೆ ನಾವೆಲ್ಲ ತಯಾರಾಗಬೇಕು. ಅಪ್ಪ ಅವ್ರು ಅದನ್ನು ತಯಾರು ಮಾಡಾಕತ್ತಾರ, ಕನಸುಗಳನ್ನು ಇಟ್ಕೊಂಡಾರ. ಹಳ್ಳಿಗಳ ಉದ್ಧಾರ ಆಗಬೇಕು ಅಂತ ಹೇಳಿ ಗಾಂಧೀಜಿಯವರು ಅದನ್ನೇ ಹೇಳೋರು. ಭಾರತ ಉದ್ಧಾರ ಆಗೋದಂದ್ರೆ ಏನಪ್ಪ? ಮುಂಬೈ ಉದ್ಧಾರ ಆದರೆ ಭಾರತ ಉದ್ಧಾರ, ದೆಹಲಿ ಉದ್ಧಾರ ಆದರೆ ಭಾರತ ಉದ್ಧಾರ, ಬೆಂಗಳೂರು ಉದ್ಧಾರ ಆದರೆ ಭಾರತ ಉದ್ಧಾರ ಆದಂಗೇನು ಅಲ್ಲ. ವಿವೇಕಾನಂದರು ಹೇಳಿದರು, ದರಿದ್ರ ದೇವೋಭವ. ಎಷ್ಟು ಚೆನ್ನಾಗಿ ಹೇಳ್ಯಾರ ನೋಡ್ರಿ, ಗೊತ್ತಿದೆ. ದರಿದ್ರ ದೇವೋಭವ, ಮಾತೃ ದೇವೋಭವ, ಪಿತೃ ದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ ಅಲ್ಲ. ಅದು ಒಂದು ಲೆಕ್ಕಕ್ಕೆ ಇಡ್ರಿ, ಅದನ್ನು ಪುಸ್ತಕದೊಳಗೆ ಬಿಡ್ರಿ. ಆದರೆ ನಾನೊಂದು ಕರೆ ಏನು ಕೊಡ್ತೀನಿ ಅಂದರೆ, ದರಿದ್ರ ದೇವೋಭವ ಅನ್ನುವಂಥ ಮಾತುಗಳನ್ನು ವೀರ ಸನ್ಯಾಸಿ ವಿವೇಕಾನಂದರು ಆಡಿದಾಗ ಇಡೀ ಭಾರತೀಯರ ಮನಸ್ಸಿನೊಳಗೆ ರೋಮಾಂಚನ ಆಯಿತು. ದರಿದ್ರರಿಗೆ ಒಳ್ಳೆಯದಾಗಬೇಕು. ದರಿದ್ರ ಅಂದರೆ ಯಾರು? ಬಡವರು. ದರಿದ್ರ ಅಂದರೆ ಯಾರು? ಅಸಹಾಯಕರು. ಸಮಾಜದ ಮುಖ್ಯವಾಹಿನಿಗೆ ಬರುವುದಕ್ಕೆ ಹಪಹಪಿಸ್ತಾ ಇರ್ತಾರಲ್ಲ, ಸಮಾಜದ ಮುಖ್ಯವಾಹಿನಿಗೆ ಬರುವುದರಿಂದ ವಂಚಿತರಾಗಿರ್ತಾರಲ್ಲ, ಅವರು ದರಿದ್ರರು. ಅವರಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿ ಒಬ್ಬ ಟೊಂಕ ಕಟ್ಟಿ ನಿಂತುಕೊಂಡಿರುವಂಥ ಒಬ್ಬ ಗುರುಗಳನ್ನು ಇಡೀ ಭಾರತ ಕೈ ಎತ್ತಿ ನಮಸ್ಕಾರ ಮಾಡಿ ಆರಾಧನೆ ಮಾಡ್ತದೆ ಅಂದರೆ, ತುಬುಚಿ ಅನ್ನುವಂಥ ಒಂದೇ ಊರಿನೊಳಗೆ ಎದ್ದುಕೊಂಡು ನಾನೂ ಕೂಡ ಈ ತುಬುಚಿ ಅನ್ನುವಂಥ ಊರಿನ ಸುತ್ತಮುತ್ತಲಿನ ಪರಿಸರವನ್ನು ಹಣ್ಣು ಮಾಡಬೇಕು, ಹಸನು ಮಾಡಬೇಕು ಅಂತ ಹೇಳಿ ಟೊಂಕ ಕಟ್ಟಿ ನಿಂತುಕೊಂಡಿರುವಂಥ ಒಬ್ಬ ಯುವ ಸನ್ಯಾಸಿ ಯಾರು ಅಂದರೆ ಡಾಕ್ಟರ್ ಅಲ್ಲಮಪ್ರಭು ಸ್ವಾಮಿಗಳು ಅನ್ನುವಂಥ ಗುರುಗಳದಾರಲ್ಲ. ನಾವು ಅವ್ರ ಜೊತೆಗೆ ಹೆಜ್ಜೆ ಹಾಕಬೇಕು, ಟೊಂಕ ಕಟ್ಟಿ ನಿಂತ್ಕೊಳ್ಬೇಕು, ಸಂಕಲ್ಪ ಮಾಡಬೇಕು. ಇನ್ನು ನಿಮಗೆ ಭಾಳ ದಿನ ಟೈಮ್ ಇಲ್ಲ. 1 ತಿಂಗಳು ಟೈಮ್ ಇತ್ತಂದರೆ ಬೇರೆನೇ ಆಗಿಬಿಡ್ತಿತ್ತದು. 1 ತಿಂಗಳು ಟೈಮ್ ಏನಾದ್ರು ಕಾರ್ಯಕ್ರಮ ಇಟ್ಕೊಂಡು ನಾವು ಇದನ್ನು ಮಾಡಿದ್ದೀವಿ ಅಂದ್ರೆ ಅದು ಬೇರೆ ಲೆಕ್ಕಕ್ಕೆ ಹೋಗ್ತಿತ್ತು. ನಮಗೆ ಟೈಮ್ ಇಲ್ಲ. ಒಂದು ಏನಾದರೂ ವಿಶೇಷ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅಪ್ಪ ಅವರು ಸಂಕಲ್ಪ ಮಾಡ್ಯಾರ. ಅಲ್ಲಿ ಮೋಳಿಗೆ ಮಾರಯ್ಯ ಅಂತ ಏನು ಇಲ್ಲಿ ಕಲ್ಯಾಣಕ್ಕೆ ಬಂದು ಆಗಿ ಹೋದಲ್ಲ, ಅಲ್ಲಿ ಅವನ ಹೆಸರು ಮಹಾದೇವ ಭೂಪಾಲ. ಅವ ಕಲ್ಯಾಣಕ್ಕೆ ಬಂದು ಕಟ್ಗೆ ಕಡ್ದ, ಅವನ ಹೆಸರು ಚೇಂಜ್ ಆಯಿತು, ಮಹಾದೇವ ಭೂಪಾಲ ಅಂತ ತಿಳ್ಕೊಂಡು ಅನ್ಕೊಂತ ನಾ ಬನ್ನಿ ಅಂದ್ರೆ ನಾನೆಲ್ಲರೂ ರಾಜ ರಾಜ ಅಂತ ತಿಳ್ಕೊತಾರಂತ ಹೆಸರು ಚೇಂಜ್ ಮಾಡಿಬಿಟ್ಟು ಅವ ಮೋಳಿಗೆಯ ಮಾರಯ್ಯ. ಮೋಳಿಗೆ ಅಂದರೆ ಕಟ್ಟಿಗೆ, ಮಾರಯ್ಯ ಅಂತ ಅವನ ಹೆಸರು ಇಟ್ಕೊಂಡ. ಗೊತ್ತೇ ಇರಲಿಲ್ಲ. ಸಿಂಹಾಸನ ಬಿಟ್ಟ, ವಜ್ರ ವೈಡೂರ್ಯ ಬಿಟ್ಟ, ಕಿರೀಟವನ್ನು ತೆಗೆದಿಟ್ಟ, ರಾಜ ಪೋಷಾಕು ತೆಗೆದಿಟ್ಟ, ಒಂದು ಹರಕ ಅರಿವಿ ಹಾಕೊಂಡು ಶರಣರ ಕಾಯಕವನ್ನು ಮಾಡಬೇಕು ಅಂತ ಹೇಳಿ ಕಲ್ಯಾಣಕ್ಕೆ ಬಂದಲ್ಲ. ಹೆಂಡತಿ ಕೇಳಿದ್ಲು, ನಾ ಸಂಕಲ್ಪ ಮಾಡಿಬಿಟ್ಟಿನಿ, ನೀವು ಮಾಡೇ ಬಿಟ್ರೆ ಸಂಕಲ್ಪ? ಹೌದು. ಹಂಗಿದ್ರೆ ನಾನೂ ಬರಕ್ಕಿ. ಯಾರಂದ್ರು? ಗಂಗಾದೇವಿ. ನಾನೂ ಬರಕ್ಕಿ. ನೀವು ಅಷ್ಟೇ ಹೋಗಬೇಡಿ, ನನಗೂ ಅಣ್ಣ ಬಸವಣ್ಣನವರನ್ನು ನೋಡಬೇಕು ಅಂತ ಆಸೆ ಆಗಕತ್ತದ. ನಮ್ಮಪ್ಪ ಬಸವಣ್ಣ ಸಾವಿರ ಜಂಗಮರಿಗೆ, ಶರಣರಿಗೆ, ಸಂತರಿಗೆ, ಮಹಾಂತರಿಗೆ, ಮಹಾನುಭಾವಿಗಳಿಗೆ ಶುಚಿರುಚಿಯಾಗಿರುವಂಥ ಪ್ರಸಾದವನ್ನು ಮಾಡಬೇಕು ಅಂತೇಳಿ 3,000 ಕಿಲೋಮೀಟರ್ದಿಂದ ಇಲ್ಲಿ ಬಂದು ನಮ್ಗೆ ಹೊಟ್ಟೆ ತುಂಬ ಉಣ್ಸ್ಯಾನ್ ಅಂದರೆ ಆ ಗುರುವಿನಲ್ಲಿ ಏನೋ ಒಂದದ. ಅವರ ಶಾಂತ ಸ್ವಭಾವದ ಆ ಮುಖವನ್ನು ನಾನು ನೋಡಬೇಕಾಗೈತಿ, ನಾನೂ ಬರಕಿ ಅಂದ. ಆ ಸಂದರ್ಭದಲ್ಲಿ ಮೋಳಿಗೆಯ ಮಾರಯ್ಯ ಒಂದು ಮಾತನ್ನು ಹೇಳ್ತಾರೆ. ಭಾಳ ಅಂದ್ರೆ ಭಾಳ ಚಂದ ಮಾತದು, $1 ಮಿಲಿಯನ್ ಕಿಮ್ಮತ್ತಿನ ಮಾತು, ಭಾಳ ಚಂದ ಮಾತದು. ಹೆಂಡತಿಗೆ ಹೇಳ್ತಾನೆ, ಕೂಡ್ರಿಲ್ಲಿ ಅಂದವ, ಇಲ್ಲಿ ಕುತ್ಕೋ, ನಿನಗೊಂದು ಮಾತನ್ನು ನಾನು ಹೇಳಬೇಕು.
ನಾನು ಎಲ್ಲವನ್ನು ಬಿಟ್ಟು ಹೊಂಟೀನಿ, ಸಿಂಹಾಸನ ಬಿಟ್ಟು ಹೊಂಟೀನಿ, ಎಲ್ಲವನ್ನು ತ್ಯಾಗ ಮಾಡಿ ಹೊಂಟೀನಿ, ಕಿರೀಟವನ್ನು ಬಿಟ್ಟು ಹೊಂಟೀನಿ, ವಜ್ರ ವೈಡೂರಿ ಎಲ್ಲವನ್ನು ಬಿಟ್ಟೀನಿ, ಅಧಿಕಾರ ಬಿಟ್ಟೀನಿ, ನಿನ್ನ ಬಿಡಬೇಕಂತ ವಿಚಾರ ಮಾಡೀನಿ. ನಾನು ಬಸವನನ್ನು ನೋಡಬೇಕು ಅಂತ ಹೊಂಟು ನಾ ಸಂಕಲ್ಪ ಮಾಡೀನಿ. ನೀನು ನನ್ನ ಜೊತೆಗೆ ಬರ್ತನಂತೀಯಲ್ಲ, ನಿನಗೊಂದು ಮಾತನ್ನು ನಾನು ಹೇಳಬೇಕು. ಹೇಳ್ರಿ ದಯವಿಟ್ಟು. ನಾನು ನಿಮ್ಮ ಜೊತೆಗೆ ಬರೋಕ್ಕೇನೆ, ನಾನು ಏನು ಬೇಕಾದಾಗಲಿ ನಿಮ್ಮ ಜೊತೆಗೆ ಬರ್ತೀನಿ. ನೀವು ಸಂಕಲ್ಪ ಮಾಡಿರಿ ಅಂದರೆ ನೀವು ನನ್ನ ಪತಿದೇವರು. ನೀವು ಎಲ್ಲಿರ್ತೀರಲ್ಲ ಅಲ್ಲೇ ನಾ ಇರಬೇಕು. ಅದು ಅರಮನೆ ಆದ್ರೂ ಅಲ್ಲಿ ಇರಬೇಕು, ಗುಡಿಸಲಾದ್ರೂ ನಾ ಅಲ್ಲಿ ಇರಬೇಕು. ನಿಮ್ಮ ಸುಖದೊಳಗೂ ನಾ ಇರಬೇಕು, ನಿಮ್ಮ ದುಃಖದೊಳಗೂ ನಾ ಇರಬೇಕು. ನೀವು ಸುಖದಾಗಿದ್ದಾಗ ಅಷ್ಟ ನಾ ನಿಮ್ಮ ಹೆಂಡತಿ ಅಂತ ತಿಳ್ಕೊಂಡು ಬಂದು ನೀವು ದುಃಖದೊಳಗೆ ಬಂದ್ರಿ ಅಂದ್ರೆ, ನಿಮ್ಮನ್ನು ಬಿಟ್ಟು ನಾ ಹೋಗಿಬಿಟ್ನಿ ಅಂದ್ರೆ ಭಾರತೀಯ ಮಹಿಳೆಗೆ ಮಾಡಿರುವಂಥ ಅವಮಾನ ಆಗ್ತದೆ. ನೀವೆಲ್ಲಿರ್ತೀರಲ್ಲ ಅಲ್ಲೇ ನಾನು ಬರುವಂಥದ್ದು. ಹಾಗಿದ್ರೆ ಕುತ್ಕೋ, ನಿನಗೊಂದು ಒಳಗಿನ ಮಾತು ಹೇಳ್ತೀನಿ, ಹೊಟ್ಟೆಯೊಳಗಿನ ಮಾತು ಹೇಳ್ತೀನಿ, ಕೇಳು. ಹೇಳ್ರಿ ಅದು. ಆ ಮಾತೇನು, ಏನು ಹೇಳಿದರು, ಅಲ್ಲಿ ಏನು ಬೆಳಕು ಬಿತ್ತು ವಿಚಾರವನ್ನು ನಾವೆಲ್ಲ ಸಿ ಯು ಟುಮಾರೋ.